ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ವ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುಡ್ ಫ್ರೈಡೇ. ಸೊ ನಮ್ಮ ಮಿಸ್ಸಸ್ಗೆ ಆಫೀಸ್ ರಜಾ ಇತ್ತು, ಮಗನಿಗೆ ಹೇಗೋ ಶಾಲೆ ರಜಾ ಇತ್ತಲ್ಲ, ಹಾಗೆ ಮನೆಗೆ ಸ್ವಲ್ಪ ತರಕಾರಿ ತರೋದಿತ್ತು. ಹಾಗೆ RMC ಮಾರ್ಕೆಟ್ಗೆ, ತರಕಾರಿ ಮಾರ್ಕೆಟ್ಗೆ ಹೋಗೋಣ ಅಂತ ಮಗನ್ನು ಕರ್ಕೊಂಡು ಗಾಡೀಲಿ ಕೂರಿಸ್ಕೊಂಡು ಅವನ ಕೈಗೆ ಕ್ಯಾಮ್ರಾ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸ್ನೇಹಿತರೆ, ಮಕ್ಕಳಿಗೆ ನಾವು ಪಡೋ ಕಷ್ಟ ನಷ್ಟ ಇದೆಲ್ಲ ಗೊತ್ತಾಗಬಾರ್ದು ಅಂತ ಯಾವತ್ತೂ ಮಕ್ಕಳನ್ನ ಬೆಳೆಸಬಾರ್ದು. ನಮ್ಮ ಪ್ರತಿ ಕಷ್ಟನೂ ಅವ್ರಿಗೆ ಗೊತ್ತಾಗಬೇಕು. ನಾವು ಪಡೋ ಎಲ್ಲ ಕಷ್ಟ ಸುಖ ಏನು ಅಂತ ಅವ್ರಿಗೂ ತಿಳಿಸ್ಬೇಕು. ಆವಾಗ ಅವ್ರಿಗೆ ಜೀವನದ ಒಂದು ತಿಳುವಳಿಕೆ ಬರುತ್ತೆ. ಆದ ಕಾರಣ ನಾನು ಯಾವಾಗಲೂ ಕೂಡ ನಾನು ಎಲ್ಲೇ ಹೋಗಲಿ ಸಾಧ್ಯವಾದಷ್ಟು ಸಲ ನಾನು ನನ್ನ ಮಗನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋ ಮಾಡೋದಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕಾರಣಗಳಿಗೂ ಕೂಡ ನಾನು ಎಲ್ಲೇ ಹೋದ್ರೂ ಮಗನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಪ್ರತಿಯೊಂದು ಅವನಿಗೆ ಗೊತ್ತಾಗಬೇಕು ಅಂತ. ಸೊ ಹಾಗೆಯೇ ತರಕಾರಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಹೋಗಬೇಕಾದ್ರೆ ಅವ್ನು ನನ್ನ ಜೊತೆ ಮಾತಾಡಿಕೊಂಡು ಅಪ್ಪ ಅದೇನು, ಅಪ್ಪ ಇದೇನು ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡು ಬರ್ತಾ ಇದ್ದ. ಸೊ ಅದಕ್ಕೆ ಅವನಿಗೆ ನಾನೆಲ್ಲ ಉತ್ತರಗಳನ್ನ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದರೆ ಅವನಿಗೆ ಕೆಲವು ತರಕಾರಿಗಳು KGಗೆ ಸಿಗ್ತಾವ, ಎಷ್ಟಕ್ಕೆ ಸಿಗುತ್ತೆ, ಏನು ಎತ್ತ ಏನು ಗೊತ್ತಿರಲಿಲ್ಲ. ಸೊ ಅವನಿಗೆ ಈ ಥರ ಎಲ್ಲ ತೋರಿಸೋಣ, ಅವನಿಗೂ ಗೊತ್ತಾಗಲಿ ಯಾವ ಥರ ವ್ಯಾಪಾರ ಮಾಡೋದು, ಎಷ್ಟು ಕೊಡಬೇಕು ದುಡ್ಡು. ಸೊ ನಾನು ಎಲ್ಲಾದರೂ ಅಂಗಡಿಗೆ ಕರ್ಕೊಂಡು ಹೋದರೆ ಅವನ ಕೈಯೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರ್ತೀನಿ. ಸೊ ಅವನಿಗೂ ಗೊತ್ತಾಗಬೇಕು ಏನು ರೇಟ್ ಹೆಂಗೆ, ಸೊ ಎಷ್ಟು ಚೇಂಜ್ ಕೊಡ್ತಾರೆ, ನಾವು ಎಷ್ಟು ಕಾಸು ಕೊಟ್ಟಿದ್ದೀವಿ, ಅದಕ್ಕೆ ಆ ಪ್ರೈಸ್ ಏನು, ಆ ವಸ್ತುವಿನ ಬೆಲೆ ಎಷ್ಟು, ಮತ್ತು ಅವರೆಷ್ಟು ಚೇಂಜ್ ಕೊಟ್ಟರು, ಅದನ್ನೆಲ್ಲ ಅವನ ಕೈಲೇ ಲೆಕ್ಕ ಹಾಕಿಸ್ತಾ ಇರ್ತೀನಿ. ಸಾಧ್ಯವಾದಷ್ಟು ಮಕ್ಕಳನ್ನ ಈ ಥರ ಕರ್ಕೊಂಡು ಹೋಗಿ ಬರ್ತಾ ಇದ್ದರೆ ಅವ್ರಿಗೂ ಕೂಡ ದುಡ್ಡಿನ ಲೆಕ್ಕ ಹಾಕೋದು, ಎಷ್ಟು ಉಳೀತು, ಎಷ್ಟಿದೆ, ಎಷ್ಟದರ ರೇಟು, ಇದೆಲ್ಲ ಗೊತ್ತಾಗುತ್ತೆ. ಆದ ಕಾರಣ ನನ್ನ ಮಗನ್ನ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವನಿಗೆ ಪ್ರಾಕ್ಟಿಕಲ್ಲಾಗಿ ಜೀವನದ ಪಾಠಗಳು ಗೊತ್ತಾಗಲಿ ಅಂತ ಈ ಥರ ಮಾಡ್ತಾಯಿರ್ತೀನಿ. ಸೊ ನನ್ನ ಮಗ ಆದ ಕಾರಣ ನನಗೆ ಯಾವುದೇ ರೀತಿಯ ಈ ಥರ ವಿಡಿಯೋ ಮಾಡೋದಕ್ಕೆ ಕೇಸ್ಗಳು ಬೀಳೋದಿಲ್ಲ. ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಒಂದು ಮಗುವಿನ ದತ್ತು ತಗೊಳ್ಳದೆ ಆ ಮಗು ಕೈಯಲ್ಲಿ ವಿಡಿಯೋಗಳನ್ನ ಮಾಡಿಸಿ, ಆ ಮಗುವಿಂದ ವಿಡಿಯೋಗಳನ್ನ ಮಾಡಿಸಿ, ಮಗು ಇರ್ತಕ್ಕಂಥ ವಿಡಿಯೋದಿಂದ ಬಂದ ರೆವಿನ್ಯೂ ಕೂಡ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿ ತುಂಬಾ ಬೇಜಾರಾಯಿತು. ಮಕ್ಕಳನ್ನ ಕೂಡ ಈ ರೀತಿಯೂ ಉಪಯೋಗಿಸ್ಕೊಳ್ತಾರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಅಂತ ತುಂಬಾ ಬೇಜಾರಾಯಿತು. ಸೊ ನಾನು ನನ್ನ ಮಗನ್ನ ಒಂದು ಅವನ ಹಿತದೃಷ್ಟಿಯಿಂದ, ಯಾಕಂತಂದರೆ ಅವನಿಗೂ ಗೊತ್ತಾಗಬೇಕು, ಪ್ರತಿಯೊಂದು ಕೂಡ ಗೊತ್ತಾಗಬೇಕು. ಏನು ಪರ್ಚೇಸ್ ಮಾಡ್ತಾಯಿದ್ದೀವಿ, ಮನೆಗೆ ಏನು ತೊಗೊಂಡು ಹೋಗ್ತಾ ಇದ್ದೀವಿ, ಏನು ತೊಗೊಂಡೋಗ್ಬೇಕು, ಇದರಿಂದ ಉಪಯೋಗ ಎಷ್ಟು, ಉಪಯೋಗ ಇದೆಯಾ ಇಲ್ವಾ, ಇದೆಲ್ಲವೂ ಗೊತ್ತಾಗಬೇಕು. ಮಕ್ಕಳಿಗೆ ಹಣದ ಒಂದು ಬೆಲೆ, ದುಡ್ಡಿನ ಬೆಲೆ ಗೊತ್ತಾಗಬೇಕು, ಅನ್ನದ ಬೆಲೆ ಗೊತ್ತಾಗಬೇಕು ಅಂತಂದರೆ ಅವ್ರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ಬೇಕು. ಇದು ಬಂದು ಪೋಷಕರಾದಂತಹ ತಂದೆ ತಾಯಿಗಳಾದಂತಹ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನನ್ನ ಮಗನ್ನ ಹೆಚ್ಚು ವಿಡಿಯೋಗೆ ಬಳಸ್ಕೊಳ್ಳೋದಕ್ಕಿಂತ ಈ ಥರ ಅವ್ರಿಗೆ ಪ್ರಾಕ್ಟಿಕಲ್ಲಾಗಿ ಜೀವನದ ಪಾಠಗಳನ್ನು ತೋರಿಸೋದಕ್ಕೆ ಹೇಳಿಕೊಡೋದ್ರಿಂದ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಸೊ ಪ್ರತಿಯೊಂದು ತೋರಿಸೋಣ ಅಂತ ಹೇಳಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಹೈವೇಲಿ ಆ್ಯಕ್ಚುಲಿ ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಆನ್ ಮಾಡಿಕೊಂಡೆ 2-3 ವಿಡಿಯೋಗಳಿಂದ. ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಈ ಥರ ಒಂದು ಫೀಚರ್ ಇದೆ ಅಂತ ನನಗೇ ಗೊತ್ತಿರಲಿಲ್ಲ. ಸೊ ಇದೇ ಥರ ಹುಡುಕಾಡ್ತಾ ಇರುವಾಗ ನಾನು ಈ ಫೀಚರ್ಸು ನನ್ನ ಕಣ್ಣಿಗೆ ಬಿತ್ತು. ಸೊ ಇಮ್ಮಿಡಿಯೇಟಾಗಿ ಆನ್ ಮಾಡಿಕೊಂಡೆ. ನೋಡಿ, ನನ್ನ ಗಾಡೀಲಿ ಹೋಗ್ತಾ ಇದ್ದರೆ ಕ್ಯಾಮ್ರಾದಲ್ಲಿ ಏನು ಸಿಕ್ಕಾಪಟ್ಟೆ ಶೇಕಿ ಬರ್ತಾಯಿತ್ತು. ಸೊ ಇದಕ್ಕೆ ಒಂದು ಕ್ಯಾಮ್ರಾನೇ ತೊಗೊಂಬಿಡೋಣ ಅಂತ ನಿರ್ಧಾರ ಮಾಡಿದ್ದೆ. ಸೊ
ಸೊ ಈಗಲೇ ಯಾಕೆ ಅಂತ ಹೇಳಿ ನಾನು ಈ ಒಂದು ಫೀಚರ್ನ ನನ್ನ ಮೊಬೈಲ್ನಲ್ಲಿ ಯಾವಾಗ ಎನೇಬಲ್ ಮಾಡಿಕೊಂಡೆ ಆಗ ಮೊಬೈಲೇ ಸಾಕು ಅಂತ ಹೇಳಿ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕ್ವಾಲಿಟಿ ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಯಾಮ್ರಾನ ನಾನು ನೋಡ್ತಾಯಿದ್ದೀನಿ. ಆಲ್ರೆಡಿ ನಾನು ಒಂದು ಕ್ಯಾಮ್ರಾನ ಚೂಸ್ ಮಾಡಿದ್ದೆ, ಬಟ್ ಅದು ಅಷ್ಟು ವರ್ತ್ ಅಲ್ಲ ಅಂತ ಗೊತ್ತಾಯಿತು. ಸೊ ಅದನ್ನು ನಾನು ವಾಪಸ್ ಕೂಡ ಮಾಡಿದೆ. ಅದು ಒಂದು ಲೆನ್ಸ್ಗೆ ಏನಾದರೂ ಧೂಳು ಸೇರಿಕೊಳ್ತು ಅಂತಂದರೆ, ಏನಾದರೂ ಸ್ವಲ್ಪ ನಾವು ಟ್ರಾವೆಲ್ ಮಾಡೋವಾಗ ಈ ಥರ ಹಿಡ್ಕೊಂಡು ಹೋಗುವಾಗ ಏನಾದರೂ ಒಂದು ಅದಕ್ಕೆ ಕಲ್ಲು ಏನಾದರೂ ಹೊಡಿತು ಅಂತಂದರೆ 40-50 ಸಾವಿರ ವೇಸ್ಟು. ಸೊ ಹಾಗಾಗಿ ಈ ಥರ ವಿಡಿಯೋಗಳಿಗೆಲ್ಲ ನಾನು ಮ್ಯಾಕ್ಸಿಮಮ್ ಮೊಬೈಲ್ನೇ ಬಳಸ್ತೀನಿ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ, ಖಂಡಿತ ಅಪ್ಗ್ರೇಡ್ ಮಾಡ್ತೀನಿ. ಈ ಅಪ್ಗ್ರೇಡ್ ಮಾಡೋದಕ್ಕೆ ನನಗೆ ಏನು ಜಾಸ್ತಿ ಖರ್ಚೇನು ಬೀಳೋದಿಲ್ಲ, ಬಟ್ ಅಪ್ಗ್ರೇಡ್ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಒಳ್ಳೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದಷ್ಟು ಲಿಸ್ಟು ನಾನು ಮಾಡ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ಗೆ ಮತ್ತು ನನ್ನ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡೋದಕ್ಕೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ನಿಮಗೆ ಕೊಡ್ತೀನಿ. ಇಷ್ಟರಲ್ಲೇ ಒಳ್ಳೊಳ್ಳೆ ಗ್ಯಾಜೆಟ್ಸ್ನ ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ಬನ್ನಿ, ಈಗ ಮುಂದೆ ಹೋಗ್ತಾ ಇದ್ದೀವಿ. ಸೊ RMC ಮಾರ್ಕೆಟು ಒಂದು ಸ್ವಲ್ಪ ನಮ್ಮ ಮನೆಗೆ ದೂರನೇ ಇದೆ. ಹಾಗಾಗಿ ನಾವು RMC ಮಾರ್ಕೆಟ್ನ ಈಗ ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ. 2-3 ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಬಟ್ ಇಷ್ಟು ಚೆನ್ನಾಗಿ ನಾನು ತೋರಿಸಿಲ್ಲ. ಸೊ ಅದಕ್ಕೆ ಅಂತಲೇ ನನ್ನ ಮಗನ ಕರ್ಕೊಂಡು ನಾನು RMC ಮಾರ್ಕೆಟ್ ಅಂದರೆ ತರಕಾರಿ ಮಾರ್ಕೆಟು. RMC ಮಾರ್ಕೆಟು ಅಂದರೆ ತರಕಾರಿ ಮಾರ್ಕೆಟು 3 ಗಂಟೆಗೆ, ಬೆಳಗ್ಗೆ 3 ಗಂಟೆಗೆ ಶುರು ಆಗುತ್ತೆ. ಅಲ್ಲಿ ಎಲ್ಲ ರೀತಿಯ ರೈತರು ಬೆಳೆದಿರ್ತಕ್ಕಂತಹ ತರಕಾರಿ ಪದಾರ್ಥಗಳು, ಸೊಪ್ಪು, ಇನ್ನೊಂದು ಹಣ್ಣು ಹಂಪಲು ಪ್ರತಿಯೊಂದು ಕೂಡ ತರಕಾರಿ ಮಾರ್ಕೆಟ್ಗೆ ಬರುತ್ತೆ. ಅಲ್ಲಿಂದ ನೀವು ಜನಸಾಮಾನ್ಯರು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಸೊ ಹಾಗಾಗಿ ನನ್ನ ಮಗನೂ ಕರ್ಕೊಂಡು ಹೋದೆ. 2-3 ಸಲ ಕೇಳ್ತಾ ಇದ್ದೆ ನಾನು ಬರ್ತೀನಿ ಅಂತ, ಬಟ್ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈಗ ಹೇಗೋ ಅವನಿಗೆ ರಜೆ ಇತ್ತಲ್ಲ, ಎಕ್ಸಾಮ್ ಎಲ್ಲ ಮುಗಿದಿತ್ತು. ಸೊ ಅವನಿಗೂ ತೋರಿಸ್ದಂಗೆ ಆಗುತ್ತೆ, ಅವನು ಕಲ್ತಂಗೆ ಆಗ್ತಾನೆ ಅಂತ ಹೇಳಿ ನಾನು ಅವನ್ನ ಕರ್ಕೊಂಡು ಹೊರಟಿದ್ದೀನಿ. ಬನ್ನಿ ಈಗ ಈ ವಿಡಿಯೋನ RMC 2 ಅಂದರೆ ತರಕಾರಿ ಮಾರ್ಕೆಟ್ ಒಳಗಡೆ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಬನ್ನಿ. ಹೇಳೋದು ಒಂದು 50 ಕಮ್ಮಿ ಮಾಡ್ಕೊಂಡು ಒಂದು 2 ಹಾಕ್ಬಿಡ, 2 ಗುಡ್ಡೆ ಬೆಳೆದು ಹಾಕ್ಬಿಡ. ವಿಡಿಯೋಲ್ಲಿ ತೋರಿಸ್ಲಾ ನಿಮ್ಮ ಅಂಗಡಿ? ನೋಡಿ, ನಾನು ಇವ್ರ ಹತ್ರ ಸೌತೆಕಾಯಿ ತಗೊಳ್ಳೋದು, ಎಳೆದು ಕೊಡ್ತಾರೆ ಯಾವಾಗಲೂ ಇವ್ರ ಹತ್ರ. ಏನಕ್ಕ ನಿಮ್ಮ ಹೆಸರು? ಅಮೃತ. ಅಮೃತ ಅಂತ. ಅದು ಕಾಳುಗಳು ಮಾಡ್ತೀರಾ? ಹುಳಿ ಕಾಳುಗಳು, ಮೊಳಕೆ ಕಾಳು ಮಾಡ್ತೀನಿ. ಹುಳಿ ಕಾಳು ಬಂದು ಮೊಳಕೆ ಕಾಳು 10 ರೂಪಾಯಿ, 15 ರೂಪಾಯಿ ಪಾವು. ಹೆಸರು ಕಾಳು ಬಂದು 20 ರೂಪಾಯಿ ಪಾವಣ ಪ್ರೆಸ್ಸು. ಹಂಗೆ
ಆ್ಯಕ್ಚುಲಿ ಸ್ನೇಹಿತರೆ, ನಾನು ಯಾವಾಗಲೂ ಇವ್ರ ಹತ್ರನೇ ನಾನು ಸೌತೆಕಾಯಿ ತೊಗೊಳ್ಳೋದು. ಕಳೆದ 3-4 ತಿಂಗಳಿಂದ ಕೂಡ ನಾನು ಮಾರ್ಕೆಟಿಗೆ ಬಂದಾಗೆಲ್ಲ ಈ ಅಕ್ಕನ ಹತ್ರನೇ ನಾನು ಸೌತೆಕಾಯಿ ತೊಗೊಳ್ತೀನಿ. ತುಂಬ ಎಳೆ ಸೌತೆಕಾಯಿಗಳನ್ನ ಮಾರ್ತಾರೆ. ಮಾರ್ಕೆಟಲ್ಲಿ ತುಂಬ ಕಡೆ ಸೌತೆಕಾಯಿಗಳು ಸಿಗ್ತವೆ, ಬಟ್ ನಾನು ಇವ್ರ ಹತ್ರನೇ ತೊಗೊಳ್ತೀನಿ. ಸೊ 1-2 ಎಕ್ಸ್ಟ್ರಾ ಸೌತೆಕಾಯಿ ಹಾಕ್ತಾರೆ. ಇವತ್ತು ವಿಡಿಯೋ ಮಾಡೋವಾಗ ನಿಮ್ಮನ್ನು ತೋರಿಸ್ತೀನಿ ಅಂದೆ. ತುಂಬ ಖುಷಿಪಟ್ಟು ಅವ್ರ ಹೆಸರು ಕೂಡ ಹೇಳಿದ್ರು, ಅಮೃತ ಅಂತ. ಸೊ ನೀವು ಈ ಕಡೆ ಬಂದರೆ ಇವ್ರ ಹತ್ರನೇ ತೊಗೊಳ್ಳಿ, ಒಳ್ಳೆ ಸೌತೆಕಾಯಿಗಳನ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಬನ್ನಿ ಮುಂದಕ್ಕೆ ಹೋಗೋಣ ವಿಡಿಯೋದಲ್ಲಿ. ಮೊಬೈಲ್ ಹಾಕ್ತೀರಾ? ಯೂಟ್ಯೂಬ್ ಹಾಕ್ತಾ ಇದೀರಾ? ಹಾ ಮೇಡಮ್. ಜಾಸ್ತಿ ಆಯ್ತು ಅದಕ್ಕೆ ಮಾಡ್ತು ಅಮ್ಮ. ನಾನು ಅದಕ್ಕೆ ಕಡಿಮೆ ಕೊಡ್ತಾ ಇರ್ತೀನಿ. ಖಾಲಿ ಮಾಡ್ಕೊಂಡು ಮನೆಗೆ ಹೋಗೋ ಸ್ನೇಹಿತರೆ, ನಾನು ಈ ಅಜ್ಜಿ ಹತ್ರನೇ ತರಕಾರಿ ತೊಗೊಳ್ಳೋದು. ಸೊ ಇವ್ರ ಹತ್ರ ಎಲ್ಲ ತರಕಾರಿಗಳು ಕೂಡ 10 ರೂಪಾಯಿಗೆ ಒಂದೊಂದು ಗುಡ್ಡೆ ಹಾಕಿರ್ತಾರೆ. ಒಂದೊಂದು ಗುಡ್ಡೆಯಲ್ಲೂ ಕೂಡ ಒಂದು ಅರ್ಧ ಕೆಜಿ ಮೇಲೇ ಇರುತ್ತೆ. ನಾನು ಅದಕ್ಕೇ ಇವ್ರ ಹತ್ರನೇ ತೊಗೊಳ್ತೀನಿ. ಸೊ ಬೇರೆ ಕಡೆ ತೊಗೊಂಡ್ರೆ ರೇಟು ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಕ್ವಾಂಟಿಟಿ ತೊಗೋಬೇಕು. ಅಷ್ಟು ಕ್ವಾಂಟಿಟಿ ತೊಗೊಂಡು ಕೂಡ ಮನೇಲಿ ಅಷ್ಟೂ ನಾವು ಬಳಸಲ್ಲ. ಸೊ ಮನೆಗೆ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಅಂತ ನಾನು ಈ ಅಜ್ಜಿ ಹತ್ರ ತೊಗೊಳ್ತೀನಿ. ಈ ಐಡಿಯಾ ಬಂದ್ಬಿಟ್ಟು ನನ್ನ ಹೆಂಡತಿ ಕೊಟ್ಟಿದ್ದು ಐಡಿಯಾ. ಸೊ 10 ರೂಪಾಯಿ ಗುಡ್ಡೆ ಹಾಕಿರ್ತಾರೆ, ಅದನ್ನು ತೊಗೊಂಡು ಬಾ, ಒಂದು 7-8 ಐಟಮ್ ನಾವು ತೊಗೊಂಡ್ರೆ ಒಂದು 80 ರೂಪಾಯಿ 90 ರೂಪಾಯಿಗೆ
8-9 ಐಟಮು ಒಂದೇ ಸಲ ನಾವು ತೊಗೊಳ್ಳೋ ಥರ ಆಗುತ್ತೆ. ಸೊ ಒಳ್ಳೆ ಐಡಿಯಾ. ಸೊ ನೀವು ಟ್ರೈ ಮಾಡಿ, ಈ ಅಜ್ಜಿ ಹತ್ರ ಬಂದು ತೊಗೊಳ್ಳಿ. ಒಳ್ಳೆ ಕ್ವಾಲಿಟಿ ಇರುತ್ತೆ, ಫ್ರೆಶ್ ಆಗಿರುತ್ತೆ. ನೋಡಿ, ಎಲ್ಲ ಬದನೆಕಾಯಿ ಅದು ಇದು ಎಲ್ಲನೂ ಮಾರ್ತಾಯಿದ್ದಾರೆ. ಎಲ್ಲ 10 ರೂಪಾಯಿ. ಕ್ಯಾರೆಟು ಎಲ್ಲನೂ ನೋಡಿ, ಬೀನ್ಸ್ ಕೂಡ ಇದೆ. ಪ್ರತಿಯೊಂದು ಕೂಡ ನಿಮಗೆ ಫ್ರೆಶ್ ಆಗಿ ಕಡಿಮೆ ಕ್ವಾಂಟಿಟಿಲಿ ಕಡಿಮೆ ಬೆಲೆಗೆ ಫ್ರೆಶ್ ಆಗಿ ಸಿಗುತ್ತೆ. ಸೊ ನಾನು ಎಲ್ಲನೂ ಒಂದು 7-8 ಐಟಮು ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಮುಂದೆ ಹಂಗೆ ಇನ್ನೂ ಸ್ವಲ್ಪ ತೊಗೊಂಡು ಹೋಗ್ತಾ ಇರ್ತೀನಿ. ಬನ್ನಿ, ತೋರಿಸ್ತೀನಿ. ಎಳೆದು ಬೇಕು. ಕೆಜಿ 20 ರೂಪಾಯಿ ಮೊನ್ನೆನು. ನಾಟಿ ಬೆಳೆಗ ಮೂತ್ ನಾವೇನ್ ಮಾಡ್ಬೋದು, ಕೆಜಿ ಜಾಸ್ತಿ ಆಗುತ್ತೆ. ಆ ಕಡೆ ನೋಡ್ತಾ ಬರ್ತೀನಿ. 3 ಕಟ್ ಯಾವುದು? ಬೆಂಡೆಕಾಯಿ ಎಷ್ಟಣ್ಣ? ಒಂದು ಗುಡ್ಡೆ ಹಾಕ್ಬಿಡೋಣ. ಒಂದು ಗುಡ್ಡೆ ಹಿಂಗೆ ಬರೋಣ. ಅದೆಷ್ಟಣ್ಣ ಒಂದು? ಹಾಂ, ಒಂದು. ಹಾಂ, ಅಲ್ಲಿ ತೋರ್ಸು. ಬೆಂಡೆಕಾಯಿ 40 ರೂಪಾಯಿ, ಗೆಡ್ಡೆ 20 ರೂಪಾಯಿ, ಗೆಡ್ಡೆ 30. ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನ. ಹಾಂ, ಏನೋ ಯಾರು
ಗಾಡಿ ಇಲ್ಲೆಲ್ಲ ತೋರ್ಸಿ ನೀಟಾಗಿ. ನಿಂಬೆಹಣ್ಣು ತಗೋಬೇಕು ಅಪ್ಪೋ, ಚೆಲ್ಲಿಕಾಯಿ ತಗೋಬೇಕು. ಹಾಂ, ಹಸಿಮೆಣಸಿನ್ಕಾಯಿ ತಗೋಬೇಕು. ಇಲ್ಲೆಲ್ಲ ಅಲ್ಲಿ ತಗೋಬೇಕು. ಶುಂಠಿ ತಗೋಬೇಕಲ್ವಾ? ಅಣ್ಣ ಮೆಣಸಿನ್ಕಾಯಿ ಖಾರ ಅವ? ಏನಣ್ಣ ಅದು? ಖಾರ ಅವ ಅಣ್ಣ? ಅಣ್ಣ ಖಾರ ಬೇಕು ಅಂದ್ರೆ ಇಲ್ಲೂ ಐತೆ, ಜಾಸ್ತಿ ಖಾರ ಬೇಕು ಅಂದ್ರೆ ಮೀಡಿಯಮ್ ಆಗಿ ಇರ್ತಾವಲ್ಲ? ಮೀಡಿಯಮ್ ಅಣ್ಣ. ಎಷ್ಟಿದು? 80 ರೂಪಾಯಿ ಕೆಜಿ. ಕೆಜಿ 80? ಹೋಗಲ್ಲಿ ಕೂತಾಯ್ತು, ಹೇಳ್ತೀನಿ ಆಡೋದಿದೆ. ಹೋಗು ಶ್ರೀಧರ, ಹೇಳ್ಬೇಕು ತಾನೇ? ಅದಕ್ಕೆ ಓಡ್ತಿದ್ಯಾ ಇಲ್ಲಿ ಇಲ್ಲ ಅಂತ ಅಷ್ಟೊತ್ತಿಗೆ? ಹೋಗಿ ಹಾಕೋ, ಹೋಗು ಹಾಕ ಬರೋ, ಹಾಕ ಬರೋ. ಎಷ್ಟು ನಂದೇ ಕಣ ಅಣ್ಣ ಒಂದು ಸ್ವಲ್ಪ ಎಷ್ಟು ಕೊಡಲ್ಲ? ಇರೋ ಅಲ್ಲಲ್ಲ. ಎಷ್ಟೇ ಕಾಸು ನಿಂಬೆಹಣ್ಣು? 8 ರೂಪಾಯಿ 20 ರೂಪಾಯಿ 3 20 ರೂಪಾಯಿ 20 ರೂಪಾಯಿ ನಾಲ್ಕಾವು? 40 ರೂಪಾಯಿ.
ಇಟ್ಕೊ ಅದು ಇದು ತೊಗೊಂಡು ಹೊಂಟೋಗಣ ಶುಂಠಿ ತೊಗೊಂಡು ಹೊಂಟೋಗಣ ಶುಂಠಿ ಶುಂಠಿ ಇನ್ನೊಂದು ಬಾಕಿ ಆಯ್ತಲ್ಲ ಕೆರಳಿಕಾಯಿ ಸಿಗಲ್ವಂತೆ ಈಗ ಅದಲ್ಲ ಇನ್ಯಾವುದು ಹಾಂ ಫೋನ್ ಅಲ್ಲಿಗೆ ಹೋದಾಗ ಅದು ಸತ್ತಿಲ್ಲ ಇವತ್ತು ತೆಗಿಲ್ಲ ಅಂದರೆ ತೆಗಿತದೆ ಬಾ ತೆಗಿತದೆ ಇಲ್ಲೇ ಐತಲ್ಲ ಇಲ್ಲೇ ತಗೊಂಡ್ಬಿಡೋಣ ಅಪ್ಪು ₹20 ಕೊಡೋಣ ಕೆಜಿ 4 ಕೆಜಿ 40 ಹಂಗೆ ನೋಡ್ಕೊಂಡು ಬಾ ಹಂಗೆ ನೋಡ್ಕೊಂಡು ಬಾ ಶುಂಠಿ ಎಲ್ಲೇನೈತೆ ಅಲ್ಲೊಂದು ಕಡೆ ಐತೆ ಬಾ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರಾ ಹಾಂ ಇನ್ನೇನು ಕ್ಲೋಸ್ ಆಗೋದು ಎಳ್ಬಿಟ್ಟು ಹೋಗಿ ತಗೊಂಡ್ಬಿಡ್ತೀಯಾ ವಿಡಿಯೋ ನಂಬರ ಎಷ್ಟು ಇರೋ ಶುಂಠಿ ತಗೊಂಡ್ಬತ್ತಾ ಬಂದಾಯ್ತು ಬಾ ಬಾ ಹಾಂ ₹10 ಇಲ್ಲ ಕಣ ಎಲ್ಲ ಖಾಲಿ ಜ್ಯೂಸ್ ಕುಡ್ದಲ್ಲ ಬಾ 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 ಇಲ್ಲೈತಲ್ಲ ಬಾ ಕೊಡಿಸ್ತೀನಿ ಆಫ್ ಬೇಡ ಬಾ ಹಂಗೆ ಬಾ ಅಪ್ಪ ಆಚೆ ಆಚೆ ಹೋದ್ಮೇಲೆ ಆಚೆ ಹೋದ್ಮೇಲೆ ಕಣ ಅವಾಗಿನ ತಿರ್ಗಾ ಬಂದು ವಿಡಿಯೋ ಮಾಡಿಲ್ವಾ ಆಚೆ ಹೋದ್ಮೇಲೆ ಆಚೆ ಹೋದ್ಮೇಲೆ ಆಫ್ ಮಾಡ್ಲಾ ಹಾಂ ಅಪ್ಪ